ನವನಾಥ ಕಥಾಸಾರ. ಓಂ ದತ್ತಾಯ ನಮಃ. ಅಧ್ಯಾಯ 16. ದಾರಿಯಲ್ಲಿ ಗೋರಕ್ಷಕ ಹಾಗೂ ಮಾಣಿಕನ ಭೇಟಿ ನಂತರ ಬದ್ರಿಕೆಗೆ ಪಯಣ. ಅಲ್ಲಿಂದ ಚೌರಂಗಿಯೊಂದಿಗೆ ಕೌಂಡಿಣ್ಯಪುರಕ್ಕೆ ಹೋಗಿ ಅಲ್ಲಿ ಶಶಾಂಗರನನ್ನು ಹರಸಿ ಮತ್ತೆ ಪ್ರಯಾಗಕ್ಕೆ ಆಗಮನ. ಅಲ್ಲಿಂದ ತನ್ನ ಗುರುವಿನ ಶರೀರ ಶೋಧನೆಗಾಗಿ ಸ್ವರ್ಗದತ್ತ ಪಯಣ. ಅಲ್ಲಿ ವೀರಭದ್ರ ಹಾಗೂ ಗೋರಕ್ಷಕನ ಯುದ್ಧ. ಆ ಯುದ್ಧದಲ್ಲಿ ಗೋರಕ್ಷಕನಿಗೆ ಜಯ. ಅತ್ತ ಮಾಣಿಕನಾಥನಿಗೆ ಅಂದರೆ ಅಡಭಂಗಿನಾಥನಿಗೆ ದೀಕ್ಷೆ ನೀಡಿದ್ದು, ತ್ರಿವಿಕ್ರಮನ ಮಗನಾದ ಧರ್ಮನಾಥನಿಗೆ ತಪಸ್ಸಿಗೆ ಕೂರಿಸಿದ್ದು, ನಂತರ ಅವನಿಗೆ ದೀಕ್ಷೆಯಿತ್ತು ನಾಥ ಪಂಥಿಯನ್ನಾಗಿ ಮಾಡಿದ್ದು. ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಇತ್ತ ಗೋರಕ್ಷಕನು ಪ್ರಯಾಗದಿಂದ ಹೊರಟ ಮೇಲೆ ತೀರ್ಥಾಟನೆ ಮಾಡುತ್ತಾ ಗೋದಾವರಿ ನದಿ ತೀರದ ಭಾಮಾನಗರಕ್ಕೆ ಹೋಗುವ ದಾರಿಯಲ್ಲಿ ಅವನಿಗೆ ಬಹಳವಾಗಿ ಹಸಿವೆ ಹಾಗೂ ನೀರಡಿಕೆಯಾಗಲು ಆಕಸ್ಮಿಕವಾಗಿ ಅದೇ ಊರಿನ ರೈತನ ಮಗನಾದ ಮಾಣಿಕನೆಂಬ ಬಾಲಕನು ಅವನ ಕಣ್ಣಿಗೆ ಬೀಳುವನು. ಅವನು ಆಗ ತಾನೇ ತನ್ನ ಹೊಲದಲ್ಲಿ ಆರನ್ನು ಹೊಡೆದು ಅಂದರೆ ಗಳೆ ಹೊಡೆದು ತಾನು ತಂದ ರೊಟ್ಟಿ ಗಂಟನ್ನು ಬಿಚ್ಚಿ ಕೈ ತೊಳೆದುಕೊಂಡು ಊಟಕ್ಕೆಂದು ಕೂರುವನು. ಅಷ್ಟರಲ್ಲಿ ಅಲ್ಲಿಗೆ ಆಗಮಿಸಿದ ಗೋರಕ್ಷಕನು ಆದೇಶ್ ಎನ್ನಲು ಮಾಣಿಕನು ಬಾಯಿಗೆ ಹಾಕುವ ತುತ್ತನ್ನು ಕೆಳಗಿರಿಸಿದನು. ಅಲ್ಲದೆ ಅವನು ಗೋರಕ್ಷಕನನ್ನು ಕುರಿತು ನಮಿಸುತ್ತಾ, ಮಹಾತ್ಮರೇ, ತಾವು ಯಾರು, ಎಲ್ಲಿಗೆ ಸಂಚರಿಸಿರುವಿರಿ ಎಂದು ಕೇಳಲು ಗೋರಕ್ಷಕನು, ಮಹಾರಾಯ, ನಾನೊಬ್ಬ ತಪಸ್ವಿಯು. ಹಸಿವೆ ಮತ್ತು ನೀರಡಿಕೆಯಿಂದ ಹೊಟ್ಟೆ ಉರಿಯುತ್ತಲಿದೆ. ಮೊದಲು ನಿನ್ನಲ್ಲಿ ಇದ್ದುದನ್ನು ಭಿಕ್ಷೆ ಎಂದು ನೀಡು ಎಂದು ಕೇಳುವನು. ಅದಕ್ಕೆ ಅವನು ತಾನು ಊಟಕ್ಕೆಂದು ಬಡಿಸಿಕೊಂಡುದನ್ನೇ ಅವನ ಮುಂದಿಟ್ಟು ತಾನು ತಂದ ನೀರಿನ ಬಿಂದಿಗೆಯೂ ಸಹ ಅವನಿಗೆ ಕೊಟ್ಟು, ಮಹಾತ್ಮರೇ, ಕೈ ತೊಳೆದುಕೊಂಡು ಸಾವಧಾನವಾಗಿ ಊಟ ಮಾಡಿರೆಂದು ಹೇಳುವನು. ನಂತರ ಗೋರಕ್ಷಕನು ತನ್ನ ಕೈಕಾಲುಗಳನ್ನು ತೊಳೆದುಕೊಂಡು ಚೆನ್ನಾಗಿ ಊಟ ಮಾಡಿ ನೀರು ಕುಡಿದು ಎದ್ದನು. ನಂತರ ಮಾಣಿಕನನ್ನು ಕುರಿತು, ಹೇ ಮಾಣಿಕನೇ, ನಿನ್ನ ಊಟದಿಂದ ನಾನು ತೃಪ್ತಿಗೊಂಡವನಾಗಿದ್ದೇನೆ. ಈಗ ನಿನಗೆ ಏನು ಬೇಕೋ ವರವನ್ನು ಕೇಳಿಕೋ ಎನ್ನುವನು. ಅದಕ್ಕೆ ಮಾಣಿಕನು, ಮಹಾತ್ಮರೇ, ಇನ್ನೂ ನಿಮ್ಮ ಮಾರ್ಗವನ್ನು ಕ್ರಮಿಸಿರಿ ಎಂದು ನುಡಿಯಲು ಗೋರಕ್ಷಕನು ಅಷ್ಟಕ್ಕೆ ಬಿಡದೆ, ಎಲೋ ಬಾಲಕನೇ, ನೀನು ನನಗೆ ಊಟ ನೀಡಿ ತೃಪ್ತಿಪಡಿಸಿದಿ. ಆದ್ದರಿಂದ ನಿನಗೆ ಏನು ಬೇಕೋ ಕೇಳಿಕೋ, ಅದನ್ನು ಈಗಲೇ ಪೂರೈಸುವೆ ಎನ್ನುವನು. ಆಗ ಮತ್ತೆ ಮಾಣಿಕನು, ಮಹಾರಾಜನೇ, ನೀನೇ ಭಿಕ್ಷೆಗಾಗಿ ಲೋಕದಲ್ಲಿ ಸಂಚರಿಸುವೆ ಅಂದ ಮೇಲೆ ನನಗೇನು ಕೊಡುವೆ? ಬೇಕಾದರೆ ನಿನಗೇನು ಬೇಕು ಅಂತ ಹೇಳು, ಅದನ್ನು ಈಗಲೇ ಪೂರೈಸುವೆ ಎಂದು ಗಡುಸಾಗಿಯೇ ನುಡಿಯುವನು. ಅದಕ್ಕೆ ಗೋರಕ್ಷಕನು ಮನದಲ್ಲೇ ಈತನನ್ನು ಉದ್ಧರಿಸಬೇಕೆಂದು ಚಿಂತಿಸಿ ಮತ್ತೆ ಅವನನ್ನು ಕುರಿತು, ಹೇ ಬಾಲಕ, ಹಾಗಾದರೆ ನೀನು ನಿನ್ನ ಮನಸ್ಸಿನಲ್ಲಿ ಏನನ್ನು ಬಯಸುವೆಯೋ ಅದನ್ನು ಮಾಡಬೇಡ ಎಂದು ಕೇಳುವೆನು. ಅದಕ್ಕೆ ಆ ಬಾಲಕನು ಆಯ್ತೆಂದು ಪ್ರಮಾಣ ಮಾಡಿ ಗೋರಕ್ಷಕನಿಗೆ ಮಾತು ಕೊಡುವನು. ನಂತರ ಗೋರಕ್ಷಕನು ಮಾಣಿಕನಿಂದ ಮಾತು ಪಡೆದು ಮುಂದೆ ಮಾರ್ಗಸ್ಥನಾಗುವನು. ಅತ್ತ ಸೂರ್ಯಾಸ್ತವಾಗಲು ಮಾಣಿಕನು 6 ಹೊಡೆದು ಎತ್ತುಗಳನ್ನು ಬಿಟ್ಟು ಆರಿನ ಅಂದರೆ ಗಳೆಯ ಸಾಮಾನುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಇನ್ನೇನು ಮನೆಗೆ ಹೋಗಬೇಕೆಂದು ಆಲೋಚಿಸುವನು. ಆಗ ಗೋರಕ್ಷಕನ ಮಾತು ನೆನಪಾಗುವುದು. ಮನಕ್ಕೆ ತೋಚಿದ್ದನ್ನು ಮಾಡಬಾರದು ಅಂತ ನೆನಪಾಗಿ ಆರಿನ ಸಾಮಾನುಗಳನ್ನು ಹೊತ್ತುಕೊಂಡು ಹಾಗೆಯೇ ನಿಲ್ಲುವನು. ಸಮಯ ಉರುಳ ಹತ್ತಿತು. ದಿನಗಳು ಕಳೆಯ ಹತ್ತಿದವು. ಮನವು ತಂತಾನೆಯಾಗಿ ಭಗವಂತನ ನಾಮವನ್ನು ಉಚ್ಚರಿಸ ಹತ್ತಿತು. ಮಾಣಿಕನಿಗೆ ಗಾಳಿಯೇ ಅನ್ನ, ನೀರು ಎಲ್ಲವೂ ಆಗುತ್ತದೆ. ಅವನ ಮೈಮೇಲಿನ ಮಾಂಸವೂ ಅಟ್ಟಿಸಿ ಎಲುಬು ತೊಗಲು ಮಾತ್ರ ಉಳಿದುಕೊಂಡವು. ಇತ್ತ ಗೋರಕ್ಷಕನು ಚೌರಂಗಿನಾಥನನ್ನು ನೋಡಲು ಬದರಿಗೆ ಬಂದನು. ಅಲ್ಲಿರುವ ಶಿವನನ್ನು ವಂದಿಸಿ ಚೌರಂಗಿನಾಥನು ತಪಸ್ಸಿಗೆ ಕುಳಿತ ಗವಿಯನ್ನು ಶೋಧಿಸಲು ಅವನ ಮೇಲೆ ಹುತ್ತವು ಬೆಳೆದಿದ್ದು ಕಂಡು ಬಂದಿತು. ಅದರೊಳಗಿಂದ ಗೋರಕ್ಷಕನು ಹೇಳಿದ ರಾಮನಾಮ ಮಂತ್ರ ಪಠಣವನ್ನು ಆಲಿಸಿದ ಗೋರಕ್ಷಕನು ಆ ಗವಿಯ ಕಲ್ಲನ್ನು ಸರಿಸಿ ಹುತ್ತದ ಮಣ್ಣನ್ನು ಬದಿಗೆ ಮಾಡಿ ಒಳಗಿರುವ ಚೌರಂಗಿ ಅಂದರೆ ಕೃಷ್ಣಾಗರ ಬಾಲಕನನ್ನು ಕೈ ಹಿಡಿದು ನಾನೇ ಗೋರಕ್ಷಕನೆಂದು ಗುರುತು ಹೇಳಿ ಹೊರಗೆ ಕರೆದುಕೊಂಡು ಬಂದನು. ಅಷ್ಟರಲ್ಲಿ ಆ ಬಾಲಕ ಘೋರ ತಪಸ್ಸಿನಿಂದಾಗಿ ಅವನಿಗೆ ಕೈಕಾಲುಗಳು ಚಿಗಿದು ಅವನೀಗ ವಿಕಲಾಂಗದಿಂದ ಸಕಲಾಂಗಿಯಾಗಿದ್ದನು. ಆದರೆ ಅವನ ಶರೀರವು ತೀರಾ ಕ್ಷೀಣಿಸಿದ್ದನ್ನು ಕಂಡ ಗೋರಕ್ಷಕನು ಬಹಳ ಹಳಹಳಿಸಿದನು. ಅತ್ತ ಚಾಮುಂಡಿಯನ್ನು ಕರೆದು ಕೇಳಲು ಆಕೆಯು ದಿನವೂ ತಾನೆಟ್ಟ ಹಣ್ಣಿನ ರಾಶಿಯನ್ನು ತೋರಿಸಿದಳು. ಹೀಗೆ ನಿರಾಹಾರಿಯಾಗಿ ಘೋರ ತಪಗೈದ ಚೌರಂಗಿ ಬಾಲಕನನ್ನು ಬಿಗಿದಪ್ಪಿದ ಗೋರಕ್ಷಕನು ಅವನಿಗೆ ನಾಥ ಪಂಥಿಯನ್ನಾಗಿ ಮಾಡಿ ಸರ್ವವಿದ್ಯಾ ಪಾರಂಗತನನ್ನಾಗಿಸಿದನು. ನಂತರ ಚೌರಂಗಿನಾಥನಿಗೆ ಎಲ್ಲ ದೇವರನ್ನೂ ಕರೆಸಿ ಅವರವರಿಂದ ವರಗಳನ್ನು ದಯಪಾಲಿಸಿದನು. ತದನಂತರ ಬದ್ರಿಕೆಯನ್ನು ನಮಿಸಿ ಚೌರಂಗಿಯೊಂದಿಗೆ ಮುಂದಿನ ದಾರಿ ಕ್ರಮಿಸ ಹತ್ತಿದನು. ಲಘು ಬಗೆಯಿಂದ ಹೊರಟ ಅವರು ವೈದರ್ಭ ಅಂದರೆ ವಿದರ್ಭ ದೇಶಕ್ಕೆ ಬಂದು ಅಲ್ಲಿರುವ ಅವನ ತಂದೆಯ ರಾಜಧಾನಿ
ಶಶಾಂಗರನ ರಾಜಧಾನಿಯಾದ ಕೌಂಡಿನ್ಯಪುರವನ್ನು ತೋರಿಸಿದನು. ಅಲ್ಲದೆ ಗೋರಕ್ಷಕನು ಚೌರಂಗಿಗೆ ಅವನ ವೃತ್ತಾಂತವನ್ನು ಹೇಳಿ ಅಲ್ಲಿ ತನ್ನ ಪರಾಕ್ರಮವನ್ನು ತೋರಿಸಲು ಆದೇಶಿಸುವನು. ಚೌರಂಗಿಯು ತಡಮಾಡದೆ ತನ್ನ ಜೋಳಿಗೆಯಿಂದ ಭಸ್ಮವನ್ನು ಹೊರತೆಗೆದು ವಾತಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಅದನ್ನು ರಾಜನ ತೋಟದತ್ತ ಎಸೆಯಲು ಅಲ್ಲಿರುವ 1600 ಜನ ಆಕಾಶಕ್ಕೆ ಹಾರುವರು. ನಂತರ ಮತ್ತೆ ಅವರನ್ನು ಭೂಮಿಗಿಳಿಸಲು ಅವು ಎದ್ದು ಬಿದ್ದು ಬೊಬ್ಬೆ ಹಾಕುತ್ತಾ ಓಡುವರು. ಅತ್ತ ಗುಪ್ತಚರರಿಂದ ಈ ಸುದ್ದಿಯನ್ನರಿತ ರಾಜನು ಮಚ್ಛೇಂದ್ರ ಮತ್ತು ಗೋರಕ್ಷಕನು ಬಂದಿರಬಹುದೆಂದು ಅವರ ದರ್ಶನಾರ್ಥವಾಗಿ ಸೈನ್ಯ ಸಮೇತ ಅವರಿರುವಲ್ಲಿಗೆ ನಡೆದನು. ಆಗ ಚೌರಂಗಿನಾಥನು ಮತ್ತೆ ಅದೇ ಅಸ್ತ್ರವನ್ನು ಪ್ರಯೋಗಿಸಲು ರಾಜಸಹಿತವಾಗಿ ಸೈನ್ಯವು ಆಕಾಶಕ್ಕೆ ಹಾರುವುದು. ಆಗ ರಾಜನು, ನಾಥ, ಶರಣಾಗಿ ಬಂದಿದ್ದೇನೆ, ಕಾಪಾಡು ಎನ್ನಲು ಗುರುವಿನ ಆಜ್ಞೆಯ ಮೇರೆಗೆ ಚೌರಂಗಿಯು ಅವರನ್ನು ಮತ್ತೆ ಕೆಳಗಿಳಿಸುವನು. ಶಶಾಂಗರನು ಶರಣಾಗಿ ಬರಲು ಗೋರಕ್ಷಕನು ಚೌರಂಗಿಯನ್ನು ಕರೆದು ನಿನ್ನ ತಂದೆಗೆ ನಮಿಸೆನ್ನಲು ಅವನು ಹಾಗೆಯೇ ಮಾಡುವನು. ಗೋರಕ್ಷಕನು ಶಶಾಂಗರನನ್ನು ಕುರಿತು ಅವನ ಹೆಂಡತಿ ಅಂದರೆ ಚೌರಂಗಿಯ ಮಲತಾಯಿ ತಂದೆಟ್ಟ ದುರಂತದ ಕಥೆಯನ್ನೆಲ್ಲವನ್ನು ಸಾಂಗವಾಗಿ ಹೇಳಿದನು. ಆಗ ಶಶಾಂಗರನು ಹೆಂಡತಿಯ ಮೇಲೆ ಕೋಪೋದ್ರಿಕ್ತನಾಗಲು ಗೋರಕ್ಷಕನು ಅವನಿಗೆ ಸಮಾಧಾನ ಮಾಡಿ ಎಲ್ಲರೂ ಅರಮನೆಯತ್ತ ಬರುವರು. ರಾಜನು ಆ ದುಷ್ಟ ಹೆಂಡತಿಯನ್ನು ತವರಿಗೆ ಅಟ್ಟಿದನು. ಇತ್ತ ಗೋರಕ್ಷಕನು ರಾಜನಿಗೆ ತಾರುಣ್ಯನನ್ನಾಗಿ ಮಾಡಿದನು. ಅಲ್ಲಿಂದ ರಾಜನಿಗೆ ಸಮಾಧಾನವನ್ನು ಹೇಳುತ್ತಾ ನಿನ್ನ ವಂಶೋದ್ಧಾರಕ್ಕಾಗಿ ಮತ್ತೊಬ್ಬ ಹೆಂಡತಿಯನ್ನು ಮದುವೆಯಾಗೆಂದು ಹೇಳಿ ಚೌರಂಗಿಯೊಂದಿಗೆ ಅಲ್ಲಿಂದ ಹೊರಟು ಪ್ರಯಾಗಕ್ಕೆ ಬಂದು ತಲುಪಿದನು. ಈ ಹಿಂದೆ ಪ್ರಯಾಗದಲ್ಲಿರುವ ಶಿವ ದೇವಾಲಯದಲ್ಲಿನ ಮಚ್ಛೇಂದ್ರನ ಶರೀರವನ್ನು ಪೂಜಾರನಿಗೆ ಕಾಯುವಂತೆ ಹೇಳಿದ ಗೋರಕ್ಷಕನು ತೀರ್ಥಾಟನೆಗೆ ಹೋಗಿದ್ದನ್ನು ಮತ್ತೆ ಮರಳಿ ಬಂದು ಆಕೆಯನ್ನು ಕೇಳಲು ಆಕೆಯು ಥರಥರನೆ ನಡುಗುತ್ತಾ, ಮಹಾರಾಜ, ರಾಣಿಯಾದ ರೇವತಿಯು ನನಗೆ ಮರಣ ಭಯ ಉಂಟು ಮಾಡಲು ನಾನು ಆ ವಿಷಯವನ್ನು ರಾಣಿಗೆ ಮಾತ್ರ ಹೇಳಿದ್ದೆನೆನ್ನಲು ಗೋರಕ್ಷಕನು ಆ ಗವಿಯ ಬಾಗಿಲನ್ನು ತೆರೆದು ನೋಡಲು ಅಲ್ಲಿ ಗುರುವಿನ ಶರೀರವನ್ನು ಕಾಣದೆ ಗಾಬರಿಯಾದನು. ಆಗ ಅವನನ್ನು ಸಮಾಧಾನ ಹೇಳಿದ ಆ ಪೂಜಾರಿಣಿಯು ಭರಭರನೆ ರಾಣಿಯ ಹತ್ತಿರ ಬಂದು, ಅಮ್ಮ, ನಾನು ನಿಮಗೆ ಹೇಳಿದಂತೆ ಇಂದಿಗೆ 12 ವರ್ಷ ಮುಗಿಯುತ್ತಾ ಬಂತು, ಅಲ್ಲದೆ ಮುಂದೆ ಹೇಗೆ ಎಂದು ಕೇಳಲು ಬಂದೆ ಎನ್ನುವಳು. ಅದಕ್ಕೆ ರೇವತಿ ರಾಣಿಯು ಆಕೆಯನ್ನು ಏಕಾಂತಕ್ಕೆ ಕರೆದುಕೊಂಡು ಹೋಗಿ ನಡೆದ ಘಟನೆಯೆಲ್ಲವನ್ನು ವಿವರವಾಗಿ ಹೇಳಿ ನೀನೀಗ ನಿಶ್ಚಿಂತಳಾಗು ಎಂದು ಅಲ್ಲಿಂದ ಕಳುಹಿಸಿಕೊಡುವಳು. ಇತ್ತ ಪೂಜಾರಿಣಿಯು ತನ್ನ ಪ್ರಾರಬ್ಧವಿದ್ದಂತಾಗಲಿ ಎಂದು ಬಗೆದು ಇದ್ದದ್ದು ಇದ್ದ ಹಾಗೆ ಗೋರಕ್ಷಕನಿಗೆ ವಿವರಿಸುವಳು. ಆಗ ಗೋರಕ್ಷಕನು ಚಿಂತಾಕ್ರಾಂತನಾಗುವನು. ಗುರು ಶರೀರಕ್ಕಾಗಿ ಚಿಂತಿಸಹತ್ತಿದನು. ಇನ್ನು ರೇವತಿಗೆ ಶಾಪ ಕೊಡುವುದೆಂದರೆ ಆಕೆಯು ತಾಯಿ ಸಮಾನಳೆಂದು ಯೋಚಿಸಿ ಕೊನೆಗೊಂದು ನಿರ್ಧಾರಕ್ಕೆ ಬರುವನು. ಅತ್ತ ಚೌರಂಗಿಯನ್ನು ಕರೆದು, ವತ್ಸ, ನಾನೀಗ ಶರೀರವನ್ನು ಇದೇ ಗವಿಯಲ್ಲಿಟ್ಟು ಸ್ವ ಆತ್ಮದಿಂದ ಸೂಕ್ಷ್ಮ ರೂಪ ಧರಿಸಿ ಗುರುವಿನ ಶರೀರ ಶೋಧನೆಗಾಗಿ ಹೋಗುವೆನು. ಏಕೆಂದರೆ ನನ್ನ ಗುರುವು ಚಿರಂಜೀವಿಯಾಗಿರುವನು. ಹಾಗಾಗಿ ಅವನ ಶರೀರಕ್ಕೆ ಎಂದೂ ನಾಶವಿಲ್ಲ. ಆದ್ದರಿಂದ ನಾನು ಹಿಂತಿರುಗಿ ಬರುವವರೆಗೂ ನನ್ನ ಶರೀರವನ್ನು ರಕ್ಷಿಸುವವನಾಗು ಎಂದು ಹೇಳಿ ತಾನು ಅದೇ ಗುಹೆಯನ್ನು ಹೊಕ್ಕು ತನ್ನ ಶರೀರದಿಂದ ಬೇರ್ಪಟ್ಟವನಾಗಿ 3 ಲೋಕದಲ್ಲಿ ಗುರುವಿನ ಶರೀರ ಶೋಧನೆಗಾಗಿ ನಡೆದನು. ಎಲ್ಲ ಲೋಕಗಳನ್ನು ಸಂಚರಿಸಿ ಗುರು ಶರೀರ ಶೋಧನೆ ಮಾಡಿದನು. ನಂತರ ಸ್ವರ್ಗಕ್ಕೆ ಹೋಗಿ ಸಂಚರಿಸಹತ್ತಿದನು. ಅಲ್ಲಿ ಶಿವಗಣದ ಚಾಮುಂಡಾ ಸಮುದಾಯದಲ್ಲಿ ತನ್ನ ಗುರುವಿನ ಶರೀರದ ಛಿದ್ರ ಛಿದ್ರವಾದ ಭಾಗಗಳು ಕಾಣುವುದು. ಅತ್ತ ಅದೇ ಸಮಯಕ್ಕೆ ಅಲ್ಲಿಗೆ ಆಗಮಿಸಿದ ವೀರಭದ್ರನು ಶಿವಗಣವನ್ನು ಕುರಿತು ಮಚ್ಛೇಂದ್ರನ ಶರೀರವನ್ನು ಸಾವಧಾನವಾಗಿ ರಕ್ಷಿಸಿರಿ, ಏಕೆಂದರೆ ಅವನ ಶಿಷ್ಯನಾದ ಗೋರಕ್ಷಕನು ಯಾವಾಗ ಯಾವ ರೂಪದಿಂದ ಇಲ್ಲಿಗೆ ಬರುವನೋ ತಿಳಿಯದಾಗಿದೆ ಎಂದು ಹೇಳಲು ಇತ್ತ ಗೋರಕ್ಷಕನು ಆ ಶಬ್ದಗಳನ್ನು ಆಲಿಸುವನು. ತಕ್ಷಣವೇ ಅವನು ಅಲ್ಲಿಂದ ಹೊರಟು ತನ್ನ ಶರೀರದಲ್ಲಿ ಬಂದು ಸೇರಿ ಚೌರಂಗಿಯೊಂದಿಗೆ ನಡೆದ ಸಂಗತಿಯನ್ನು ಹೇಳಿದನು. ನಂತರ ಇಬ್ಬರೂ ಕೂಡಿಕೊಂಡು ತತ್ಕ್ಷಣವೇ ಮಚ್ಛೇಂದ್ರನ ಶರೀರವಿರುವಲ್ಲಿ ಪ್ರಕಟರಾಗುವರು. ಅಲ್ಲಿ ಶಿವಗಣದೊಂದಿಗೆ ಯುದ್ಧ ಸನ್ನದ್ಧರಾದ ಗೋರಕ್ಷಕನು ತನ್ನ ಜೋಳಿಗೆಯಿಂದ ಭಸ್ಮವನ್ನು ತೆಗೆದು ಪರ್ವತಾಸ್ತ್ರದಿಂದ ಆಕಾಶಕ್ಕೆ ಎಸೆಯಲು ಸೂರ್ಯನ ಮಾರ್ಗವು ತುಂಡಾಗಲು ಅವನು ಇದೆಲ್ಲವೂ ಗೋರಕ್ಷಕನ ಕೃತ್ಯವೆಂದರಿತು ಗೋರಕ್ಷಕನಲ್ಲಿಗೆ ಬರುವನು. ಅಲ್ಲಿರುವ ಗೋರಕ್ಷಕನನ್ನು ಕುರಿತು ಕಾರಣವೇನೆಂದು ಕೇಳಲು ಗೋರಕ್ಷಕನು ನಡೆದ ವೃತ್ತಾಂತವನ್ನು ಹೇಳುವನು.
ಆದರೆ ಅತ್ತ ಸೂರ್ಯನ ಮಾತಿಗೂ ಸಮ್ಮತಿಸದ ವೀರಭದ್ರನು ತನ್ನ ಹಳೆಯ ಸೇಡು ತೀರಿಸಿಕೊಳ್ಳಲೆಂದು ಅಷ್ಟಭೈರವರು ಸಮಸ್ತ ಶಿವಗಣದೊಂದಿಗೆ ಯುದ್ಧವನ್ನೇ ಸಾರುವರು. ಹೀಗೆ ಸ್ವರ್ಗದಲ್ಲಿ ಗೋರಕ್ಷಕ ಹಾಗೂ ವೀರಭದ್ರನ ಸಮಸ್ತ ಸೈನ್ಯದ ನಡುವೆ ಘೋರವಾದ ಯುದ್ಧವೇ ನಡೆಯುತ್ತದೆ. ಯುದ್ಧದಲ್ಲಿ ಗೋರಕ್ಷಕನಿಂದ ವೀರಭದ್ರನು ಹತನಾಗುತ್ತಾನೆ. ಈ ಸುದ್ದಿಯನ್ನು ತಿಳಿದ ಶಂಕರನು ತಕ್ಷಣವೇ ಅಲ್ಲಿಗೆ ಧಾವಿಸಿ ಬಂದು ಗೋರಕ್ಷಕನನ್ನು ಕರೆದು, ವತ್ಸ, ವೀರಭದ್ರನು ನನ್ನ ಸುತನು, ಅವನನ್ನು ಎಬ್ಬಿಸೆನ್ನಲು ಗೋರಕ್ಷಕನು ಶಿವನನ್ನು ಕುರಿತು, ನನ್ನ ಗುರುವಾದ ಮಚ್ಛೇಂದ್ರನಾಥನ ಶರೀರವನ್ನು ಕೊಡಿಸೆಂದು ಕೇಳುತ್ತಾನೆ. ಅದಕ್ಕೆ ಶಿವನು ಒಪ್ಪಲು ಗೋರಕ್ಷಕನು ಸಂಜೀವಿನಿ ಅಸ್ತ್ರದಿಂದಾಗಿ ವೀರಭದ್ರನನ್ನು ಎಬ್ಬಿಸುತ್ತಾನೆ. ಅಲ್ಲದೆ ಗತಪ್ರಾಣರಾಗಿ ಬಿದ್ದಿರುವ 72,74,00,000 ಶಿವಗಣಕ್ಕೆ ಜೀವ ತುಂಬಿ ಅವರಲ್ಲಿ ಚೈತನ್ಯವನ್ನುಂಟು ಮಾಡುತ್ತಾನೆ. ಆಗ ಶಿವನು ಗೋರಕ್ಷಕನನ್ನು ಅಪ್ಪಿಕೊಂಡು ವೀರಭದ್ರನನ್ನು ಕರೆದು ಪರಸ್ಪರ ಸ್ನೇಹವನ್ನುಂಟು ಮಾಡಿಸಿ ಮಚ್ಛೇಂದ್ರನ ದೇಹವನ್ನು ಗೋರಕ್ಷಕನಿಗೆ ಒಪ್ಪಿಸಿ ಅವನನ್ನು ಹರಸಿ ಭೂಲೋಕಕ್ಕೆ ಕಳುಹಿಸುತ್ತಾನೆ. ಇತ್ತ ಗುರುದೇಹವನ್ನು ಒಂದು ಮಾಡಿ ಆ ಶವವನ್ನು ಕೌಂಡಿಣ್ಯಪುರದ ಶಿವ ದೇವಾಲಯದ ಅದೇ ತಳಮನೆಯ ಗವಿಯಲ್ಲಿಟ್ಟ ಗೋರಕ್ಷಕನು ಅದನ್ನು ಒಳ್ಳೆಯ ರೀತಿಯಿಂದ ರಕ್ಷಿಸಹತ್ತಿದನು. ಹೀಗಿರಲು ಎದ್ದಿನಂತೆ ರಾಜ ತ್ರಿವಿಕ್ರಮನು, ಅಂದರೆ ಮಚ್ಛೇಂದ್ರನಾಥನು, ಶಿವ ದೇವಾಲಯಕ್ಕೆ ಹೋಗಲು ಅಲ್ಲಿ ಗೋರಕ್ಷಕನನ್ನು ಕಂಡು ಅಪ್ಪಿಕೊಂಡು ಅವನನ್ನು ಕುರಿತು ಶೀಘ್ರದಲ್ಲೇ ನನ್ನ ಸ್ವಶರೀರವನ್ನು ಬಂದು ಸೇರುವುದಾಗಿ ಹೇಳಿ ಹೋಗುವನು. ಹಾಗೆಯೇ ರಾಜವಾಡಿಗೆ ಬಂದ ತ್ರಿವಿಕ್ರಮರಾಜನು ತನ್ನ ರಾಜ್ಯವನ್ನು ತನ್ನ ಮಗನಾದ ಧರ್ಮನಾಥನಿಗೆ ಒಪ್ಪಿಸಿದನು. ಮುಂದೆ ಕೆಲವೇ ದಿನಗಳಲ್ಲಿ ತಾನು ತನ್ನ ಸ್ವಶರೀರದಲ್ಲಿ ಬಂದು ಸೇರಲು ಅತ್ತ ರಾಜ ತ್ರಿವಿಕ್ರಮನ ಶರೀರವು ಬಿದ್ದು ಹೋಗುವುದು. ನಂತರ ತ್ರಿವಿಕ್ರಮನ ಶರೀರಕ್ಕೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವರು. ಆದರೆ ತಂದೆಯ ಸಾವಿನಿಂದಾಗಿ ಮಗನಾದ ಧರ್ಮನಾಥನು ಬಹಳ ದುಃಖಿತನಾಗಿ ಅನ್ನ ನೀರನ್ನು ಬಿಟ್ಟು ಪ್ರಾಣವನ್ನು ನೀಗಲು ಸಿದ್ಧನಾದನು. ಹೀಗಿರಲು ರೇವತಿಯು ಮಗನನ್ನು ಏಕಾಂತಕ್ಕೆ ಕರೆದೊಯ್ದು ಅವನ ಜನ್ಮ ವೃತ್ತಾಂತವೆಲ್ಲವನ್ನೂ ಇದ್ದದ್ದು ಇದ್ದ ಹಾಗೆ ಹೇಳಲು ಆಗ ಧರ್ಮನಾಥನು ಶಾಂತನಾಗುವನು. ಕೂಡಲೇ ತಾನೇ ಶಿವಾಲಯಕ್ಕೆ ಬಂದು ಮಚ್ಛೇಂದ್ರನ ಪಾದಗಳಿಗೆ ಮನಮುಟ್ಟಿ ನಮಸ್ಕರಿಸಿ ಗೋರಕ್ಷ ಚೌರಂಗಿ ಸಮೇತವಾಗಿ ಅವರನ್ನು ಅರಮನೆಗೆ ಕರೆದುಕೊಂಡು ಬಂದು ಅವರ ಸೇವೆಯಲ್ಲಿ ತಲ್ಲೀನನಾದನು. ಮುಂದೆ ಮಚ್ಛೇಂದ್ರನಾಥ, ಗೋರಕ್ಷಕನಾಥ ಹಾಗೂ ಚೌರಂಗಿನಾಥನು ಕೂಡಿ ಮೂವರು ತೀರ್ಥಾಟನೆಗೆ ಹೊರಡಲು ಸಿದ್ಧರಾದದ್ದನ್ನು ತಿಳಿದ ಧರ್ಮನಾಥನು ತಾನೂ ತೀರ್ಥಾಟನೆಗೆ ಬರುವೆನೆಂದು ಹೇಳಿ ದುಃಖಿಸಹತ್ತಿದನು. ಅವನ ದುಃಖವನ್ನು ಕಂಡ ಮಚ್ಛೇಂದ್ರನಾಥನು, ವತ್ಸ, ನಾನು 12 ವರ್ಷದ ನಂತರ ಮತ್ತೆ ಮರಳಿ ಬರುವೆ. ಅಲ್ಲದೆ ಆಗ ನಿನಗೆ ಗೋರಕ್ಷಕನಿಂದ ದೀಕ್ಷೆ ಕೊಡಿಸಿ ನಂತರ ನಮ್ಮೊಂದಿಗೆ ಕರೆದೊಯ್ಯುವೆವು. ಹಾಗೂ ಅಲ್ಲಿಯವರೆಗೆ ನೀನು ರಾಜ ವೈಭವವನ್ನು ಭೋಗಿಸುತ್ತಾ ನಿನ್ನ ತಾಯಿಯಾದ ರೇವತಿಯ ಸೇವೆಯನ್ನು ಮಾಡುವವನಾಗು ಎಂದು ಹೇಳಿ ನಂತರ ಆ ಮೂವರು ತೀರ್ಥಾಟನೆಗಾಗಿ ಮಾರ್ಗ ಕ್ರಮಿಸಹತ್ತಿದರು. ಹೀಗಿರಲು ಆ ಮೂವರು ತೀರ್ಥ ಸಂಚಾರ ಮಾಡುತ್ತಾ ಗೋದಾವರಿ ನದಿ ತೀರದಲ್ಲಿರುವ ಭಾಮನಗರಕ್ಕೆ ಬರುವರು. ಆ ಗ್ರಾಮದ ಹೆಸರನ್ನು ಕೇಳಿದಾಕ್ಷಣವೇ ಗೋರಕ್ಷಕನಿಗೆ ಮಾಣಿಕನೆಂಬ ಒಕ್ಕಲಿಗನ ನೆನಪಾಗಿ ಮಚ್ಛೇಂದ್ರ, ಗೋರಕ್ಷ ಹಾಗೂ ಚೌರಂಗಿನಾಥರು ಅವನ ಹೊಲದತ್ತ ಹೋಗಿ ನೋಡಲು ಆ ಮಾಣಿಕನು 12 ವರ್ಷದಿಂದ ತಲೆಯ ಮೇಲೆ 6 ಸಾಮಾನುಗಳನ್ನು ಹೊತ್ತುಕೊಂಡು ರಾಮನಾಮ ನುಡಿಯುತ್ತಾ ಹಾಗೆಯೇ ನಿಂತಿರುವನು. ಅವನ ತಲೆ ಕೂದಲುಗಳು ಬೆಳೆದು ನೆಲದೊಳಗೆ ಇಳಿದಿವೆ, ಉಗುರುಗಳು ಬೆಳೆದು ಸುತ್ತುಗಟ್ಟಿವೆ, ಮೈಮೇಲಿನ ಮಾಂಸವೆಲ್ಲವೂ ಕರಗಿ ಕೇವಲ ಅಸ್ಥಿಪಂಜರ ಮತ್ತು ಚರ್ಮ ಮಾತ್ರ ಬೆಳೆದಿದೆ. ಅಂಥ ಸ್ಥಿತಿಯನ್ನು ಕಂಡ ಆ ಮೂವರು ಅವನನ್ನು ಎಚ್ಚರಿಸಲು ಹೋದಾಗ ಅವನು ಆ ಮೂವರ ಮಾತಿಗೆಲ್ಲವೂ ವಿರುದ್ಧ ಮಾತನಾಡುತ್ತಾ ನಿಮ್ಮ ಹಾದಿಗೆ ನೀವು ತೆರಳಿ ಎಂದು ಹೇಳುವನು. ಆಗ ಗೋರಕ್ಷಕನು ಅವರೀರ್ವರನ್ನು ಪಕ್ಕದ ಗಿಡದ ನೆರಳಿಗೆ ಕೂರಲು ಹೇಳಿ ತಾನೊಬ್ಬನೇ ಮಾಣಿಕನ ಹತ್ತಿರ ಹೋಗಿ, ಹೇ ಮಹಾತ್ಮನೇ, ಮಹಾನುಭಾವರಾದ ನಿಮ್ಮನ್ನು ನಾನು ಗುರು ಮಾಡಿಕೊಳ್ಳಲು ಬಂದಿದ್ದೇನೆ, ದಯವಿಟ್ಟು ಕೃಪೆ ಮಾಡಿರಿ ಎನ್ನಲು ಆಗ ಮಾಣಿಕನು ಗೋರಕ್ಷಕನನ್ನು ಕುರಿತು, ಎಲ್ಲೋ ನೋಡಲು ಚೆನ್ನಾಗಿ ಬೆಳೆದಿದ್ದೀಯಾ, ನಿನಗೆ ಚಿಕ್ಕವನಾದ ನಾನು ಗುರುವಾಗಬೇಕೇ? ಬೇಕಾದರೆ ನೀನೇ ನನಗೆ ಗುರುವಾಗೆಂದು ತನ್ನ ಕಿವಿಯನ್ನು ಗೋರಕ್ಷಕನ ಬಾಯಿಯ ಹತ್ತಿರ ತರುವನು. ಸಮಯ ಸಾಧಿಸಿ ಗೋರಕ್ಷಕನು ಅವನ ಕಿವಿಯಲ್ಲಿ ಸುಜ್ಞಾನ ಮಂತ್ರವನ್ನು ಊದಿದನು. ಆಗ ಮಾಣಿಕನು ಪರಮಜ್ಞಾನಿಯಾಗಿ ಗೋರಕ್ಷಕನ ಕಾಲಿಗೆರಗಿದನು. ಬಳಿಕ ಅವನನ್ನು ಮಚ್ಛೇಂದ್ರನಲ್ಲಿಗೆ ಕರೆದುಕೊಂಡು ಬಂದನು. ನಂತರ ಗೋರಕ್ಷಕನು ಅವನಿಗೆ ಅಡಭಂಗನೆಂದು ಕರೆದು ಎಲ್ಲ ವಿದ್ಯೆಗಳನ್ನು ಕಲಿಸಿದನು. ಇದಾದ ನಂತರ ಆ 4 ತೀರ್ಥಾಟನೆಯನ್ನು ಮಾಡುತ್ತಾ 12 ವರ್ಷದ ನಂತರ ಮತ್ತೆ ಪ್ರಯಾಗಕ್ಕೆ ಬಂದು ತಲುಪುವರು. ಅತ್ತ ಅದೇ ಸಮಯಕ್ಕೆ ಧರ್ಮನಾಥನಿಗೆ ಪುಣ್ಯಕರನಾದ ಮಗನೊಬ್ಬನು ಜನಿಸುವನು. ಅವನಿಗೆ ತ್ರಿವಿಕ್ರಮ ಎಂಬ ಹೆಸರಿನಿಂದ ಕರೆಯಲ್ಪಡುವರು. ಅತ್ತ ಮಚ್ಛೇಂದ್ರ, ಗೋರಕ್ಷ, ಚೌರಂಗಿ ಹಾಗೂ ಅಡಭಂಗಿಯು ಬಂದದ್ದನ್ನು ಅರಿತ ಧರ್ಮನಾಥನು
ಅವರನ್ನು ಎದುರು ಹೋಗಿ ತಾನೇ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಅರಮನೆಗೆ ಬರುವನು. ನಂತರ ಮಚ್ಛೇಂದ್ರನು ತ್ರಿವಿಕ್ರಮನಿಗೆ ಪಟ್ಟ ಕಟ್ಟಿ ಗೋರಕ್ಷಕನಿಂದ ಅವನಿಗೆ ನಾಥ ದೀಕ್ಷೆಯನ್ನು ಕೊಡಿಸಿದನು. ಅಲ್ಲದೆ ಅವನಿಗೆ ಸರ್ವ ವಿದ್ಯೆಗಳನ್ನು ಪ್ರದಾನ ಮಾಡಿ ಅಲ್ಲಿಂದ ಹೊರಟ ಆ ಐವರು ತೀರ್ಥಾಟನೆಗಾಗಿ ನಡೆದರು. ಹೀಗೆಯೇ ಸಂಚರಿಸುತ್ತಾ ಬದರಿಕಾಶ್ರಮಕ್ಕೆ ಬಂದು ಅಲ್ಲಿಯ ಉಮಾಮಹೇಶ್ವರನಿಗೆ ನಮಿಸಿ ಧರ್ಮನಾಥನಿಗೆ ತಪಸ್ಸಿಗಾಗಿ ಕುಳ್ಳಿರಿಸಿ ಮತ್ತೆ 12 ವರ್ಷಗಳ ನಂತರ ಬರುವುದಾಗಿ ವಚನ ಕೊಟ್ಟು ಆ ನಾಲ್ವರು ತೀರ್ಥಾಟನೆಗಾಗಿ ಮಾರ್ಗ ಕ್ರಮಿಸ ಹತ್ತಿದರು. ಮುಂದೆ 12 ವರ್ಷದ ನಂತರ ಮತ್ತೆ ಬದರಿಕಾಶ್ರಮಕ್ಕೆ ಬಂದು ಧರ್ಮನಾಥನನ್ನು ತಪಸ್ಸಿನಿಂದ ಎಚ್ಚರಗೊಳ್ಳುವಂತೆ ಮಾಡಿ ಅಲ್ಲೊಂದು ಉತ್ಸವವನ್ನು ಮಾಡುವರು. ಈ ಕುರಿತು ಗೋರಕ್ಷಕನು ತನ್ನ ಕಿಮಯಾಗಿರಿ ಗ್ರಂಥದಲ್ಲಿ ಬರೆದಿರುವನೆಂದು ನವನಾಥ ಭಕ್ತಿಸಾರ ಗ್ರಂಥದಿಂದ ತಿಳಿದು ಬರುತ್ತದೆ. ತದನಂತರ ಆ ಐವರು ಮತ್ತೆ ತೀರ್ಥಾಟನೆಗಾಗಿ ಭೂತಲದಲ್ಲಿ ಸಂಚರಿಸ ಹತ್ತಿದರು ಎಂಬಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.